ಓಕೆ, ಇದು ಸರಿಯಾದ ಉತ್ತರ. ಎಷ್ಟು ಅಂತ ನೋಡೋಣ. ಐ ಥಿಂಕ್ 36 ಇರಬೇಕು. ಎಸ್ 36. ಒಂದು ಡ್ರಮ್ನಲ್ಲಿ 3/4 ನೀರು ತುಂಬಿದೆ. ಅದರಿಂದ 9 ಲೀಟರ್ ನೀರನ್ನ ತೆಗೆದ್ರೆ ಅದು 1/2 ಆಗುತ್ತದೆ. ಸೊ ಈಗ ತೆಗೆದಿದ್ದು 9 ಲೀಟರ್ ತೆಗಿಯಕ್ಕಾಗಲ್ಲ. ಇದು ಭಿನ್ನ ರಾಶಿಯಲ್ಲಿದೆ, ಇದು ಭಿನ್ನ ರಾಶಿಯಲ್ಲಿದೆ. ಇದು ಮಾತ್ರ ನೀವು ಭಿನ್ನ ರಾಶಿ ತಗೊಳ್ಳದೆ ಇದ್ರೆ ತಪ್ಪಾಗುತ್ತೆ. ನಾನು ಆ ಭಿನ್ನ ರಾಶಿ ಎ ಅಂತ ತಗೋತೀನಿ, ಇಲ್ಲ A/B ತಗೋತೀರಿ, A/B ತಗೊಳ್ರಿ. ಓಕೆ, ನಾನು ಆ ಭಿನ್ನ ರಾಶಿ ಎ ಅಂತ ತಗೋತೀನಿ. ಆಯ್ತಾ? ಇದ್ರ ಬೆಲೆ ಏನು ಅಂತ ನಮ್ಗೆ ಗೊತ್ತಿದೆ, 9 ಲೀಟರ್. ಆದ್ರೆ ಇದು ಭಿನ್ನ ರಾಶಿ ಗೊತ್ತಾಗಬೇಕು, ಇದು ಭಿನ್ನ ರಾಶಿಲಿ ಮ್ಯಾಚ್ ಮಾಡಬೇಕು. ಸೊ ಅದಕ್ಕೆ ಇದನ್ನ ಬಲಕ್ಕೆ ತಗೊಳ್ಳಿ, ಅವಾಗ ಇದು ಪ್ಲಸ್ ಆಗುತ್ತೆ. ಇದನ್ನ ಎಡಕ್ಕೆ ತಗೊಳ್ಳಿ, ಅವಾಗ ಇದು ಮೈನಸ್ ಆಗುತ್ತೆ. ಈಸ್ ಈಕ್ವಲ್ ಹಂಗೆ ಇದೆ. ಈ ಎ ಇಲ್ಲಿ ಬಂತು, ಇದಂತರೂ ಇಲ್ಲೇ ಇರುತ್ತೆ. ಸೊ ಇದು 4 ಮತ್ತು 2ರ ಲಸ. 4 ಮತ್ತು 2ರ ಲಸ 4. 4 ಮತ್ತು 2ರ ಲಸ ನಿಮ್ಗೆ ಗೊತ್ತೇ ಇದೆ. 2 ಮಗ್ಗಿಲು 4 ಇದೆ. ಸೊ 4 1 4, 2 2 4. ಸೊ ಇದು 3, ಇದು 1 2 2. ಸೊ 3 ಇದು ಎ ಆಗುತ್ತೆ. ಸೊ 3 ಮೈನಸ್ 2 ಎಷ್ಟಾಗುತ್ತೆ? 3 ಮೈನಸ್ 2 1/4. ಇದು ಎ. ಹಂಗಾದ್ರೆ ಈ ಏನು 9 ಲೀಟರ್ ತೆಗ್ದಿದ್ವಲ್ಲ, ಈ 9 ಲೀಟರ್ ಏನು ತೆಗ್ದಿದ್ವಲ್ಲ, ಅದು 4ರಲ್ಲಿ 1 ಭಾಗ. 9 ಲೀಟರ್ ತೆಗ್ದಿದ್ವಲ್ಲ, ಅದು 4ರಲ್ಲಿ 1 ಭಾಗ. ಯಾವುದು? 4ರಲ್ಲಿ 1 ಭಾಗ ಭಿನ್ನ ರಾಶಿಯಲ್ಲಿ. ಸೊ ಆ 1 ಭಾಗ ಏನು ತೆಗೆದ್ವಲ್ಲ, ಅದೇ 9 ಲೀಟರ್. ನೆಕ್ಸ್ಟ್ ನೋಡಿ, ಅರ್ಥ ಮಾಡ್ಕೊಳ್ಳಿ. ಟೋಟಲ್ 4 ಇದ್ರೆ ತೆಗ್ದಿರೋದು 1 ಭಾಗ. ಆ 1 ಭಾಗ 9 ಲೀಟರ್ ಆದ್ರೆ ಟೋಟಲ್ 4 ಭಾಗ ಎಷ್ಟು? ಸೊ ಭಿನ್ನ ರಾಶಿಯಲ್ಲಿ ನಮ್ಗೆ ಬೇಕು. ಹಾಗಾದ್ರೆ 1 9 9, 4 9 36 ಲೀಟರ್ ಆಗುತ್ತೆ. ಆಪ್ಷನ್ ಡಿ ಸರಿಯಾದ ಉತ್ತರ.